ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ನಗರದ ಕ್ಯಾತುಮ್ಗೆರೆಯ ಗೌರಿಶಂಕರ ಕಲ್ಯಾಣ ಮಂಟಪ ರಸ್ತೆಯ ವಿನೋದ್ ಪೌಲ್ಟ್ರಿ ಫಾರ್ಮ್ ಬಳಿ ಇರುವ ರಾಷ್ಟ್ರೀಯ ಗುಣಮಟ್ಟದ ಬ್ಯಾಡ್ಮಿಂಟನ್ ಒಳ ಕ್ರೀಡಾಂಗಣ ಒಳಗೊಂಡಿರುವ ಮರಿಸ್ವಾಮಿ ಬ್ಯಾಡ್ಮಿಂಟನ್ ಅಕಾಡೆಮಿಯನ್ನು ಜಿಲ್ಲಾ ಬ್ಯಾಡ್ಮಿಂಟನ್ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ಬ್ಯಾಡ್ಮಿಂಟನ್ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಮಾತನಾಡಿದರು. ಮಾಡ್ಲಿಕ್ಕೆ ಸಾಧ್ಯ ಆಯಿತು, ಒಂದು ಸೌತ್ ಝೋನ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು, ಒಂದು ಅಂಡರ್-19 ನ್ಯಾಷನಲ್ಸ್ ಮಾಡೋದಕ್ಕೆ ಸಾಧ್ಯ ಆಯಿತು, ಸೌತ್ ಝೋನ್ ಮಾಡೋದಕ್ಕೆ ಸಾಧ್ಯ ಆಯಿತು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಮಿತ್ರ ಗೊತ್ತಿದೆಯೋ ಇಲ್ಲೋ, ದೀಪಿಕಾ ಪಡ್ಕೊಂಡಿಗೂ ಬಂದಿದ್ರು ಇಲ್ಲಿ ಟೂರ್ನಮೆಂಟ್ಗೆ. ಪ್ರಕಾಶ್ ಅವರ ಮಗಳು ದೀಪಿಕಾ ಪಡ್ಕೊಂಡಿನೂ ಕೂಡ ಇಲ್ಲಿ ಬಂದು ಆಡಿ ಹೋಗಿದ್ರು. ಹೀಗೆ ಬಹಳ ಒಂದು ದೊಡ್ಡ ಬದಲಾವಣೆ ಇದು. ಈಗಂತೂ ಈ ಬದಲಾವಣೆಯಂತೂ ನಮಗೆ ಬಹಳ ಖುಷಿಯನ್ನು ಕೊಡುವಂಥದ್ದು. ಕರ್ನಾಟಕದಲ್ಲಿ ನಾನು ಮನೋಹರ್ ಅವತ್ತು ಬ್ಯಾಡ್ಮಿಂಟನ್ನ ಫೈನಲ್ಸಲ್ಲಿ ಕೂತಿದ್ದೋ, ಭಾಳ ನಮಗೂ ಟೆನ್ಷನ್ ಆಗಿತ್ತು. ಅಲ್ಲ, ಇಲ್ಲಿ ಪಾಪ ಮಂಜುನಾಥ್ ಹೋದ್ಸಲ ಗೆದ್ದಿದ್ದು, ಈ ಸಲ ರಘು ಏನಾದರೂ ಮಾಡಿ ಗೆಲ್ಲಿ ಅನ್ನೋದಕ್ಕೆ ಭಾಳ ಟೆನ್ಷನ್ ಇತ್ತು. ಅದು ಏನು 22-24 ಹೋಯ್ತಲ್ಲ, ಅದು ಹೋಯ್ತದು. ಅದು ಒಂಥರ ಇಟ್ ವಾಸ್ ಎ ಬ್ಯಾಟಲ್, ಒಂಥರ ಯುದ್ಧ ನೋಡ್ದಂಗೆ ಆಗ್ತಿತ್ತು ಅದು. ಆ ಮ್ಯಾಚನ್ನ ನೋಡಿದಾಗ ನಮಗೆ ಆತಂಕ ಇವೆಲ್ಲವೂ ಇತ್ತು. ಕೊನೆಯಲ್ಲಿ ಗೆದ್ದಾಗ ಒಂದು ರಿಲೀಫ್, ನಿತಿನ್ ಸೋತರು ಅಂತಲ್ಲ, ರಘು ಗೆದ್ರು ಅಂತ. ಹಾಗೆ ಯಾಕೆಂದರೆ ಕರ್ನಾಟಕದ ಪ್ರತಿನಿಧಿಯಾಗಿ ಆಫ್ಟರ್ ಪ್ರಕಾಶ್ ಪಡ್ಕೋಣೆ ರಘುನೇ ನಮ್ಮಲ್ಲಿ ಚಾಂಪಿಯನ್ ಆದರು. ಈ ವಿಷಯ ನಿಮಗೆ ಗೊತ್ತಿದೆಯಾ ಅನ್ನೋದಕ್ಕೆ. ಆಮೇಲೆ ಮೊದಲು ಇಲ್ಲೇ ಅವರು ಮಿಥುನ್ ಕೂಡ ಇಲ್ಲೇ ಪ್ರಾಕ್ಟೀಸನ್ನು ಶುರು ಮಾಡಿದ್ರು, ರಘು ಅವ್ರನ್ನ. ಈ ಸಮಯದಲ್ಲಿ ನಾವು ನಾಗಾರ್ಜುನ್ ಅಂತ ನಮ್ಮಲ್ಲಿ ಒಬ್ಬ ತರಬೇತಿದಾರರಿದ್ದರು, ಅವ್ರನ್ನೂ ಕೂಡ ನಾವು ಭಾಳ ನೆನೆಸ್ಕೊಳ್ಬೇಕು. ಬಹಳಷ್ಟು ಮಕ್ಕಳಿಗೆ ಅವರು ಉತ್ತೇಜನವನ್ನು ಕೊಟ್ಟು, ಮತ್ತು ಅವ್ರು ಬಹಳ, ನಾನು ನೋಡ್ತಿದ್ದಾಗ ಅವರು ಆಟ ಆಡ್ತಿದ್ರು. ಮಕ್ಕಳನ್ನು ಸಾಯಂಕಾಲ ಕೂರಿಸ್ಕೊಂಡು, ನೀನು ಸ್ಕೂಲಲ್ಲಿ ಹೋಮ್ವರ್ಕ್ ಮಾಡಿದ್ಯಾ ಅಂತ ಹೇಳಿ ಕೇಳೋರು. ಇದು ಮಾಡಿದ್ವಿ, ಹೋಮ್ವರ್ಕ್ ಮಾಡಿದ್ಯಾ, ಪಾಠ ಓದ್ತಿದ್ಯಾ ನೀವು. ನಂತರ ನೂತನವಾಗಿ ನಿರ್ಮಾಣಗೊಂಡಿರುವ ಮರಿಸ್ವಾಮಿ ಬ್ಯಾಡ್ಮಿಂಟನ್ ಅಕಾಡೆಮಿಯ ಕೋರ್ಟನ್ನು ಅಂತಾರಾಷ್ಟ್ರೀಯ ಖ್ಯಾತಿಯ ಮಿಥುನ್ ಮಂಜುನಾಥರವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಬ್ಯಾಡ್ಮಿಂಟನ್ ಅಕಾಡೆಮಿಯ ಮುಖ್ಯಸ್ಥರಾದ ಮರಿಸ್ವಾಮಿ ಅವರು ಮಾತನಾಡಿದರು. ಸೊ ಅಲ್ಲಿಂದ ಅಂಡರ್-10, ಅಂಡರ್-13, ಅಂಡರ್-15 ಅವರು ಸ್ಟೇಟ್ ಚಾಂಪಿಯನ್ಸ್ ಆಗಿ, ಡಬಲ್ಸ್ನ ಸ್ಟೇಟ್ ಚಾಂಪಿಯನ್ಸ್ ಆಗಿರ್ತಾರೆ. ಸತತವಾಗಿ ಇವರಿಬ್ಬರು ಬಿಟ್ಟರೆ ಇನ್ಯಾರು ಬೀಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಅವರು ನಾವು ಏನೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದರೆ, ಯಾವುದೇ ಒಂದು ಡಬಲ್ಸ್ ಇದ್ದಾಗ ಅಥವಾ ಡಬಲ್ಸ್ನ ತಾಯಿ ಅಥವಾ ಅವ್ರ ತಂದೆ ಯಾರಾದರೂ ಇದ್ದರೆ ಖಂಡಿತ ಅವ್ರು ಜಗಳ ಆಡ್ಕೊಂಡು ಬೇರೆ ಆಗಿಬಿಡ್ತಾರೆ. ಏನೂ ಆಗಿದೆ ಸುಮಾರು 16 ವರ್ಷಗಳು ಚೆನ್ನಾಗಿರ್ತಕ್ಕಂಥ ಜೋಡಿ ಅಂತಂದರೆ ನಾವು ಮತ್ತು ಮಿಥುನ್ ಫ್ಯಾಮಿಲಿ. ಅವರು ಎಂದೂ ಜಗಳಾಡೋದಾಗಲಿ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಾಗಲಿ ನಾವೆಂದೂ ನೋಡಿಲ್ಲ, ಯಾರ ಹತ್ರ ಕೇಳಿಲ್ಲ.
ಕೋಚ್ನ ತಪ್ಪು ತಿಳ್ಕೊತಾ ಇದ್ವಿ. ಅಂದರೆ ಕಾಯಬೇಕು, ತುಂಬ ವರ್ಷ ಕಾಯಬೇಕು ಅಂತಂದರೆ ಮೋಸ್ಟ್ಲಿ ಇವರು ನಮ್ಮ ಫೀಸ್ನ 10 ವರ್ಷ ತಗೋತಾರೆ ಅನ್ನೋ ರೀತಿಯಲ್ಲಿ ನೆಗೆಟಿವ್ ಆಗಿ ಮಾತಾಡ್ಕೋತಾ ಇದ್ವಿ. ಅದು ಪೇರೆಂಟ್ಸು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕು. ಇವತ್ತು ನಾನು ನಿಮ್ಮಾಗೆ ನಾನು ಆಡ್ಕೊಂಡಿದ್ದಂಥ ಒಂದು ವ್ಯಕ್ತಿ ಕೋಚ್ಗಳ ಬಗ್ಗೆ ಇವತ್ತು ನನ್ನ ಮಗ ರಾಷ್ಟ್ರೀಯ ಚಾಂಪಿಯನ್ ಆಗಿದ್ದಾನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅವನು ಹೀಗೆ ಬೆಳೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನೆನೆಸ್ಕೊತೀನಿ. ಹಾಗೆ 8 ವರ್ಷ ಇದ್ದಾಗ ಅವನ ಜೊತೆಯಲ್ಲಿ ಏನು ಮಾಡೋದು, ನಾವು ಕ್ಲಾಸ್ನಲ್ಲಿ ಅವನು ಸರಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದು ಯಶಸ್ಸನ್ನು ಕಂಡಿದ್ದಾನೆ. ಅವನಿಗೆ ಅಭಿನಂದನೆಗಳು. ಅಡ್ಮಿಟ್ ಮಾಡಿ ಕೋಚಿಂಗ್ ಮಾಡ್ತೇನೆ. ಅವಾಗ ಅದಕ್ಕೂ ಮೊದಲೇ ನಾನು ಮತ್ತು ನನ್ನ ಶ್ರೀಮತಿ ಅವರು ಅಲ್ಲೇ ಆಟವನ್ನು ಪ್ರಾಕ್ಟೀಸನ್ನು ಮಾಡ್ತಾ ಇರ್ತೀವಿ. ಅವನು ರಘು ಯಾವ ರೀತಿ ಏನು ಒಂದು ಅಡ್ಡ ಬಂದು ಮದ್ದು ಬ್ಯಾಟ್ ಹಿಡ್ಕೊಂಡು ನಮಗೆಲ್ಲ ಡಿಸ್ಟರ್ಬ್ ಮಾಡ್ತಾ ಇದ್ದ. ಹಾಗಾಗಿ ಅವತ್ತಿನ ಒಂದು ಸಂದರ್ಭದಲ್ಲಿದ್ದಂಥ ಶಿವಪ್ರಕಾಶ್ ಸರ್ ಅವರು, ಸರ್ ನೀವು ಅವನನ್ನು ಕೋಚಿಂಗ್ ಹಾಕ್ಬಿಡಿ ಸರ್, ಅವನು ಆಟ ಆಡ್ತಾನೆ ಅವನಿಗೆ. ರಾಷ್ಟ್ರೀಯ ಬ್ಯಾಡ್ಮಿಂಟನ್ ವಿಜೇತರಾದ ಮಿಥುನ್ ಮಂಜುನಾಥ್ ಅವರು ಮಾತನಾಡಿದರು. ತುಂಬ ಚೆನ್ನಾಗಿ ಬಂದಿದೆ ಅಕಾಡೆಮಿ, ನೋಡಿದ್ವಿ ಬಂದು. ಲೈಕ್ ಐ ವಾಸ್ ಸೋ ಹ್ಯಾಪಿ ಟು ಸಿ ದಿಸ್ ಅಕಾಡೆಮಿ ಆ್ಯಂಡ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಇದರಿಂದ, ಈ ಅಕಾಡೆಮಿಯಿಂದ. ಆ್ಯಂಡ್ ನಾನು ಚಿಕ್ಕ ವಯಸ್ಸಿಂದ ಇಲ್ಲೇ ಬೆಳೆದು ಬಂದಿದ್ದು. ಸೊ ಖುಷಿ ಆಗುತ್ತೆ ಇನ್ನು ಅಕಾಡೆಮಿ ನೋಡೋಕ್ಕೆ ಈ ಥರ. ಸೊ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಇದರಿಂದ, ಮಕ್ಕಳಿಗೆ ಈವನ್ ಎಲ್ಲರೂ ಇವರೆಲ್ಲ ಆಡ್ತಾರೆ. ಸೊ ಎಲ್ರಿಗೂ ಹೆಲ್ಪ್ ಆಗೋದ್ರಿಂದ ಸೊ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಐ ಥಿಂಕ್ ಈ ಮಂಡ್ಯದಲ್ಲಿ ಸಿಕ್ಕಿರೋದು. ಕಂಗ್ರ್ಯಾಚುಲೇಷನ್ ಅಂಕಲ್. ನಂತರ ವೇದಿಕೆಯಲ್ಲಿದ್ದ ಗಣ್ಯರನ್ನು ಮರಿಸ್ವಾಮಿ ಬ್ಯಾಡ್ಮಿಂಟನ್ ಅಕಾಡೆಮಿಯಿಂದ ಸನ್ಮಾನಿಸಲಾಯಿತು. ಹಾಗೆ ನಿಂತ್ಕೊಳ್ಳಿ, ಹಾಗೆ ಮುಂದೆ ನೋಡಿ. ಹಾಗೆ ಧನ್ಯವಾದಗಳು. ರೋಹಿತ್ ಮರಿಸ್ವಾಮಿ ಅವರ ಮುಂದಿನ ಯಶಸ್ಸು ಮಂಡ್ಯ ಜಿಲ್ಲೆಗೆ ಮತ್ತೊಂದಷ್ಟು ಕೀರ್ತಿಯನ್ನು ತರಲಿ ಅಂತ ಈ ಮೂಲಕ ಆಶಿಸ್ತಾ ಅವರಿಗೆ ಎಲ್ಲರ ಪರವಾಗಿ ಹೃದಯಪೂರ್ವಕ ಸನ್ಮಾನವನ್ನ ಕೈಗೊಳಿಸಿದ್ವಿ. ಇಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ. ಈ ಸಮಾರಂಭದಲ್ಲಿ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ವಿಜೇತರಾದ ಮಿಥುನ್ ಮಂಜುನಾಥ್ರವರು, ಈಜಿಪ್ಟ್ ಬ್ಯಾಡ್ಮಿಂಟನ್ ವಿಜೇತರಾದ ರಘು ಮರಿಸ್ವಾಮಿಯವರು, ಜಿಲ್ಲಾ ಬ್ಯಾಡ್ಮಿಂಟನ್ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರು, ಜಿಲ್ಲಾ ಬ್ಯಾಡ್ಮಿಂಟನ್ ಕಾರ್ಯದರ್ಶಿಗಳಾದ ಮನೋಹರ್ ಅವರು, ಬ್ಯಾಡ್ಮಿಂಟನ್ ಅಕಾಡೆಮಿಯ ಮುಖ್ಯಸ್ಥರಾದ ಮರಿಸ್ವಾಮಿ ಅವರು ಹಾಗೂ ಬ್ಯಾಡ್ಮಿಂಟನ್ ಕ್ರೀಡಾಪಟುಗಳು ಮತ್ತು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಹಾಜರಿದ್ದರು.